ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಭಾನುವಾರದ ದಿನದಲ್ಲಿ, ಕರ್ತನ ದಿನದಲ್ಲಿ ಆತನ ಪುನರುತ್ಥಾನ ಜ್ಞಾಪಕ ಮಾಡಿಕೊಳ್ಳುತ್ತಾ ಕರ್ತನ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸುವಂತಹ, ಕರ್ತನು ನಮಗೆ ಅನುಗ್ರಹಿಸಿರುವಂತಹ ಮತ್ತೊಂದು ಪ್ರತ್ಯೇಕವಾದ ಭಾನುವಾರಕ್ಕಾಗಿ ಆತನನ್ನು ಸ್ತುತಿಸೋಣ. ಮತ್ತೆ ಇದು ತಿಂಗಳಿನ ಕೊನೆಯಾದರೂ ಸಹ ಆಲಯಕ್ಕೆ ಹೋಗುವಂಥದ್ದು, ಪ್ರತಿ ವಾರ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವಂಥದ್ದು, ಪ್ರತಿ ದಿನ ದೇವರೊಂದಿಗೆ ಸಹವಾಸವುಳ್ಳವರಾಗಿರುವಂಥದ್ದು ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಭಾನುವಾರದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಮಾತಿಗಾಗಿ ಕಾದಿರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಓಕೆ ಪ್ರಿಯರೇ, ನೀವು ಬೇರೆ ದೇಶದವರಾಗಿರೋದಾದರೆ ನಿಮಗೆ ಇದು ಭಾನುವಾರ ಆಗಿರ್ಬೋದು, ಇಲ್ಲವೇ ಶನಿವಾರ ಆಗಿರ್ಬೋದು, ಇಲ್ಲವೇ ಮತ್ತೊಂದು ಸಮಯ ಆಗಿದೆಯಾ, ಯಾವುದೇ ಸಮಯವಾಗಿರಲಿ, ಕರ್ತನ ದಿನಕ್ಕಾಗಿ ನಾವು ಸಿದ್ಧರಾಗುವಂಥದ್ದು ಬಹಳ ಅವಶ್ಯಕವಾಗಿದೆ. ಹೌದು, ಕರ್ತನ ದಿನವು ಅನ್ನುವಾಗ ಕರ್ತನನ್ನು ಹುಡುಕುವುದಕ್ಕಾಗಿ ನಾವು ಆಲಯಕ್ಕೆ ಹೋಗುತ್ತಿದ್ದೇವೋ, ಇಲ್ಲವೇ ಕರ್ತನ ಕಣ್ಣುದೃಷ್ಟಿ ನಮ್ಮ ಮೇಲೆ ಇರುವ ಹಾಗೆ, ಆತನು ನೋಡುವ ಹಾಗೆ, ಆತನು ನಮ್ಮನ್ನು ದರ್ಶಿಸುವ ಹಾಗೆ ಆತನ ಸನ್ನಿಧಿಗೆ ಹೋಗ್ತಾ ಇದ್ದೇವಾ? ನೋಡಿ ಪ್ರಿಯರೇ, ಈ ಲೋಕದಲ್ಲಿ ಬಹಳಷ್ಟು ಜನ ಅಧಿಕಾರಿಗಳಿಗೆ ಕಾಣಿಸಿಕೊಳ್ಳಬೇಕೆಂದು, ಗಣ್ಯರ ಮೆಚ್ಚುಗೆ ಹೊಂದುವುದಕ್ಕಾಗಿ, ಅವರ ಕಣ್ಣುದೃಷ್ಟಿಗೆ ಕಾಣುವ ಹಾಗೆ, ಅವರಿಗೆ ನೆನಪಾಗುವ ಹಾಗೆ ಅವರ ಸುತ್ತಲೂ ತಿರುಗಾಡುತ್ತಾ ಇರ್ತಾರೆ. ಆದರೆ ವಿಚಿತ್ರವೇನೆಂದರೆ, ನಮ್ಮ ಕರ್ತನು ನಮಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವುದರಿಂದ, ನಮಗಿಂತ ಮುಂಚಿತವಾಗಿ ಆತನೇ ನಮ್ಮನ್ನು ಪ್ರೀತಿಸಿರೋದ್ರಿಂದ, ಆತನೇ ಮೊದಲು ನಮ್ಮನ್ನು ಪ್ರೀತಿಸಿರುವುದರಿಂದ, ನಾವು ಪ್ರೀತಿಸುತ್ತಾ ಇರೋದ್ರಿಂದ, ನಾವು ಆತನನ್ನು ಹುಡುಕೋದಕ್ಕಿಂತ ಮುಂಚೆ ಆತನೇ ನಮ್ಮನ್ನು ಹುಡುಕುತ್ತಾ ಇರೋದ್ರಿಂದ, ಆತನ ಕಣ್ಣುದೃಷ್ಟಿ ಆತನಲ್ಲಿ ಪ್ರಿಯರಾದವರನ್ನು, ಆತನನ್ನು ಆಶಿಸುವಂಥವರನ್ನು, ಆತನನ್ನು ಕೋರಿಕೊಳ್ಳುವಂಥವರನ್ನು, ಆತನಿಗಾಗಿ ಕಾದು ಎದುರು ನೋಡುವಂಥವರನ್ನು, ಆತನು ಎಲ್ಲಿ ದೊರಕುತ್ತಾನೆ ನನಗೆ, ನನ್ನ ಮಾತು ಕೇಳಿ ನಡುಗುವಂಥವನು ಎಲ್ಲಿದ್ದಾನೆ, ನನ್ನ ವಿಷಯದಲ್ಲಿ ಯಥಾರ್ಥ ಹೃದಯವುಳ್ಳಂಥವನು ಎಲ್ಲಿದ್ದಾನೆ, ನಾನು ನಂಬಲು ಯೋಗ್ಯನಾದವನು ಯಾರಾದರೂ ಇದ್ದಾರೋ, ನನಗಿರುವ ಅಧಿಕಾರವನ್ನು, ನನಗಿರುವ ವರಗಳನ್ನು, ನನಗಿರುವ ಆಶೀರ್ವಾದಗಳನ್ನು ಆ ವ್ಯಕ್ತಿಯ ಮೂಲಕ ಲೋಕಕ್ಕೆ ಹಂಚಿಕೊಡಬೇಕೆಂದು, ಆ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡಲು ಇಚ್ಛಿಸುತ್ತಿದ್ದೇನೆ ಎಂಬುದಾಗಿ ಕರ್ತನು ಆ ದಿನವಾಗಲಿ ಈ ದಿನವಾಗಲಿ ಯಾವತ್ತೇ ಆಗಲಿ ಹುಡುಕುತ್ತಲೇ ಇದ್ದಾರೆ. ಭೂಲೋಕವೆಲ್ಲ ಕೆಟ್ಟು ಹೋದಾಗ, ಮನುಷ್ಯರೆಲ್ಲರೂ ಬಲಾತ್ಕಾರದಿಂದ ತುಂಬಿಕೊಂಡಾಗ ದೇವರು ಹುಡುಕುತ್ತಾ ಇದ್ರು, ಯಾರಾದರೂ ಒಬ್ಬರಾದರೂ ಸಿಗ್ತಾರೋ, ಒಬ್ಬನಾದರೂ ಸಿಗುತ್ತಾರೋ ಎಂದು. ಎಲ್ಲರೂ ತಿರುಗಿ ಬಿದ್ದು ಅವಿದ್ಯರಾಗುತ್ತಿದ್ದಾರೆ, ಒಬ್ಬನಾದರೂ ಸಿಗುತ್ತಾನೋ ಎಂದು ಹುಡುಕಿದಾಗ ದೇವರ ಕಣ್ಣುದೃಷ್ಟಿಗೆ ನೋಹಾನನು ಬಿದ್ದ. ನೋಹಾನನು ಯಥಾರ್ಥವಂತನಾಗಿದ್ದನು. ಯಥಾರ್ಥವಂತರು ಅಂದರೆ ಕರ್ತನಿಗೆ ಬಹಳ ಪ್ರೀತಿ. ನೋಡೋಣ ಬನ್ನಿ, 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರನ್ನು ಬಲಪಡಿಸುವುದಕ್ಕಾಗಿ, ಏನಂತೆ, ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಭೂಲೋಕದ ಎಲ್ಲಾ ಕಡೆಗಳಿಗೂ ಸಂಚರಿಸುತ್ತಾ ಇದೆ. ವಾಕ್ಯ ಏನು ಹೇಳ್ತದೆ? ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕದ ಎಲ್ಲಾ ಕಡೆಗಳಲ್ಲಿಯೂ ಸಂಚಾರ ಮಾಡುತ್ತಾ ಇದೆ ಅಂತೆ, ತಿರುಗುತ್ತಾ ಇದೆ, ಆತನು ಹುಡುಕುತ್ತಾ ಇದ್ದಾನೆ. ನೋಡಿ, ಕತ್ತಲೆಯಲ್ಲಿ ಒಂದು ಟಾರ್ಚ್ ಹಾಕಿ ಕಳೆದು ಹೋಗಿರುವುದನ್ನು ಹುಡುಕುತ್ತಾ ಇರುತ್ತಾರಲ್ಲವೇ, ನಮ್ಮ ಕರ್ತನ ಕಣ್ಣುದೃಷ್ಟಿಯಲ್ಲಿ ಕತ್ತಲೆಯ ಅಂಧಕಾರದಲ್ಲಿರುವಂತಹ ಮಾನವರಲ್ಲಿ ನನ್ನ ಮಾತು ಕೇಳಿ ನಡುಗುವವನು ಯಾರಾದರೂ ಇದ್ದಾರೋ, ನನಗೆ ಮೊರೆ ಇಡುವಂಥವನು ಯಾರಾದರೂ ಇದ್ದಾರೋ, ನನ್ನ ಕಡೆಗೆ ನೋಡುವವನು ಯಾರಾದರೂ ಇದ್ದಾರೋ ಎಂದು ಹುಡುಕುವ ಆತನಾಗಿದ್ದಾರೆ. ಯಥಾರ್ಥ ಮನಸ್ಸುಳ್ಳವರನ್ನು ಹುಡುಕುತ್ತಿದ್ದಾರೆ. ಯಥಾರ್ಥರಾಗಿರುವುದು ಎಂಬ ಮಾತಿಗೆ ತಪ್ಪು ಇಲ್ಲದೇ ಇರುವಂಥದ್ದಲ್ಲ, ಆದರೆ ದೋಷಗಳು ಬಲಹೀನತೆಗಳು ಎಂಬುದಾಗಿ ಅಂದುಕೊಳ್ಳುವಂಥದ್ದಲ್ಲ, ಆದರೆ ಇದ್ದ ಹಾಗೆಯೇ ಇರುವಂಥದ್ದೇ ಆಗಿದೆ. ಕೇಳಿದ್ದೀರಾ? ನಿಜವಾಗ್ಲೂ ಈ ದಿನ ನಾವು ಇದ್ದ ಹಾಗೆಯೇ ಇರುವಂಥವರಾಗಿದ್ದೇವಾ? ನಾವೇನಾಗಿದ್ದೇವೋ ಅದರ ಪ್ರಕಾರವೇ ತಕ್ಕಂತೆ ನಾವು ಬದುಕುತ್ತಾ ಇದ್ದೇವಾ? ಇಲ್ಲವೇ ನಮ್ಮ ಬಲಹೀನತೆಗಳನ್ನು ಕವರ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೇವಾ?
ನಮ್ಮಷ್ಟಕ್ಕೆ ನಾವೇ ಹೆಚ್ಚಿಸಿಕೊಳ್ಳುತ್ತಾ ಇತರರ ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಭಕ್ತಿವಂತರಾಗಿ ಕಾಣಿಸಿಕೊಳ್ಬೇಕೆಂದು, ಒಳ್ಳೆಯವರೆಂದು ಕಾಣಿಸಿಕೊಳ್ಬೇಕೆಂದು ನಾವು ನಟಿಸುತ್ತಾ ಇದ್ದೇವೋ ಇಲ್ಲವೇ ಯಥಾರ್ಥರಾಗಿ ಜೀವಿಸುತ್ತಿದ್ದೇವೋ? ನೋಡಿ ಪ್ರಿಯರೇ, ದೀನರು ಯಥಾರ್ಥವಂತರಾಗಿರುತ್ತಾರೆ, ನಟಿಸುವವರಾಗಿರೋದಿಲ್ಲ. ಅದಕ್ಕೆ ದೀನರಂದ್ರೆ ಕರ್ತನಿಗೆ ಬಹಳ ಇಷ್ಟ. ದೀನರನ್ನು ತನ್ನ ರಕ್ಷಣೆಯಿಂದ ಅಲಂಕರಿಸುತ್ತಾರೆ. ನಮ್ಮ ಸ್ಥಿತಿಯನ್ನು ನಾವು ಒಪ್ಪಿಕೊಳ್ಳುವಾಗ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ, ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನು ಮುಚ್ಚಿಕೊಳ್ಳಲಾರದಂತೆ, ನಮ್ಮಲ್ಲಿರುವಂತಹ ವೀಕ್ನೆಸ್ ಅಥವಾ ವೀಕ್ ಪಾಯಿಂಟ್ಗಳನ್ನು ಯಾರಾದರೂ ಎತ್ತಿ ತೋರಿಸುವಾಗ ಒಪ್ಪಿಕೊಳ್ಳುವುದಾದರೆ ನಾವು ದೀನರಾಗಿದ್ದೇವೆ ಎಂದ ಅರ್ಥ. ಆದರೆ ಈ ದಿನಗಳಲ್ಲಿ ನೋಡಿ, ನಮಗೆ ಯಾರಾದರೂ ಬೆರಳೆತ್ತಿ ತೋರಿಸುವುದಾದರೆ ನಾವು ತಿರುಗಿ ಬಿದ್ದು ಅವರಿಗೆ ವಿಮರ್ಶಿಸುತ್ತೇವೆ. ಯಥಾರ್ಥವಂತರು ದೇವರಿಗೆ ಬೇಕು, ನಂಬಿಗಸ್ತರು ದೇವರಿಗೆ ಬೇಕು. ದೇಶದಲ್ಲಿ ನಂಬಿಗಸ್ತರಿಗೋಸ್ಕರ ಆತನು ಹುಡುಕುತ್ತಾ ಇದ್ದಾನೆ. ತನ್ನ ಅಧಿಕಾರ ನಮಗೆ ಕೊಡಬೇಕೆಂದು ಬಯಸುತ್ತಿದ್ದಾರೆ. ಆ ಪರಲೋಕದ ಶಕ್ತಿಯನ್ನು ಭೂಲೋಕಕ್ಕೆ ಕರತರಬಲ್ಲಂತಹ ಅಧಿಕಾರ ನಮಗೆ ಕೊಡಬೇಕೆಂದು, ನಮ್ಮ ಮೂಲಕ ಲೋಕಕ್ಕೆ ಆಶೀರ್ವಾದಕರವಾಗಿ ಇರುವ ಕಾರ್ಯ ನೆರವೇರಿಸಬೇಕೆಂದು ದೇವರು ಬಯಸುತ್ತಿದ್ದಾರೆ. ದೇವರು ನೋಹಾನನನ್ನು ಕಂಡುಕೊಂಡಾಗ ನೋಹಾನನು ಯಥಾರ್ಥವಂತನು ನೀತಿವಂತನಾಗಿದ್ದನು ಎಂದು ಬೈಬಲ್ ಹೇಳುತ್ತದೆ. ನೀತಿಯನ್ನು ಪ್ರೀತಿಸುವವನಾಗಿದ್ದ, ಯಥಾರ್ಥನಾಗಿರುವುದಕ್ಕೋಸ್ಕರ ಪ್ರಯತ್ನಿಸುವವನಾಗಿದ್ದ. ಯಾವನಾದರೂ ಯಥಾರ್ಥನಾಗಿರುವುದಕ್ಕೆ ಪ್ರಯತ್ನಿಸಿದ್ರೆ ಸಾಕು, ದೇವರು ಸಹಾಯ ಮಾಡ್ತಾರೆ, ನಮ್ಮನ್ನು ಬಲಪಡಿಸುತ್ತಾರೆ. ಈ ದಿನಗಳಲ್ಲಿ ಮೋಸ, ಡಾಂಬಿಕ, ಯುಕ್ತಿ, ವೇಷಧಾರಣೆ ಕಾಣಿಸುತ್ತೇ ಹೊರತು ಕರ್ತನ ಆಲಯದಲ್ಲಿ ನಾವು ಸೇರಿ ಬರುವಾಗ ನಮ್ಮ ಭಕ್ತಿ ನಿಜವಾದದಾಗಿದೆಯಾ ಹೇಳ್ರಿ? ಆಲಯಕ್ಕೆ ಹೋಗಿ ನೀವು ಮಾಡುವ ಪ್ರಾರ್ಥನೆ ಹೃದಯಾಂತರಾಳದೊಳಗಿಂದ ಬರುವಂಥದ್ದಾಗಿದೆಯಾ? ನೀವು ಹಾಡುವ ಹಾಡುಗಳು ನಿಮ್ಮ ಅಂತರೇಂದ್ರಿಯಗಳು ಕದಲಿಸುವ ಹಾಗೆ ಅರ್ಥಗರ್ಭಿತವಾಗಿ ಆ ಪಾಠದ ಸಾರಾಂಶ ಅರ್ಥ ಮಾಡಿಕೊಳ್ತಾ, ಗ್ರಹಿಸುತ್ತಾ, ಸ್ತುತಿಸುತ್ತಾ, ಪರಿಶೀಲಿಸಿಕೊಳ್ಳುತ್ತಾ ಕರ್ತನನ್ನು ಸ್ತುತಿಸುತ್ತಾ ಇದ್ದೇವಾ? ಭಾನುವಾರ ಸಭೆಗೆ ಹೋಗೋದಾದರೆ ವಾಡಿಕೆ ಪ್ರಕಾರ ಹೋಗ್ತಾರೆ, ತುಟಿಗಳಿಂದ ಸ್ತುತಿಸ್ತಾರೆ. ಅದಕ್ಕೆ ಯೇಸು ಹೇಳಿದ್ದಾರೆ, ಅವರು ತುಟಿಗಳಿಂದ ನನ್ನನ್ನು ಸ್ತುತಿಸುತ್ತಾರೆ, ಆದರೆ ಅವರ ಹೃದಯ ನನ್ನಿಂದ ದೂರ ಇದೆ ಅಂದಿದ್ದಾರೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ಕಪಟಿಗಳೇ, ಯಥಾರ್ಥವಂತರು ಬೇರೆ, ಕಪಟಿಗಳು ಬೇರೆ. ಜಸ್ಟ್ ಅಪೋಸಿಟ್. ಏನು ಪ್ರಿಯರೇ, ಕಪಟಿಗಳಾಗಿರುತ್ತಿದ್ದೇವೋ ಅಥವಾ ಯಥಾರ್ಥರಾಗಿರುತ್ತಿದ್ದೇವೋ? ಕಪಟಿಗಳನ್ನು ದೇವರು ಆತನು ಎದುರಿಸುತ್ತಾನೆ. ಕಪಟಿಗಳೇ, ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ದೀರಿ, ಎಲೆ ಸರ್ಪಜಾತಿಗಳವರೇ ಎಂದು ಅವರನ್ನು ಗದರಿಸುತ್ತಾರೆ. ಕಪಟಿಗಳೇ, ಈ ಜನರು ತುಟಿಗಳಿಂದ ನನ್ನನ್ನು ಸ್ತುತಿಸುತ್ತಾರೆ, ಆದರೆ ಅವರ ಹೃದಯ ನನಗೆ ದೂರವಾಗಿದೆ. ತುಟಿಗಳಿಂದ ಘನಪಡಿಸುತ್ತಿದ್ದಾರೆ, ಆದರೆ ಅವರ ಹೃದಯಗಳು ನನ್ನಿಂದ ದೂರವಾಗಿವೆ. ಹೃದಯವನ್ನು ನೋಡ್ತಾರೆ ಪ್ರಿಯರೇ. ದೇವರು ಮನುಷ್ಯನು ಹೊರನೋಟ ನೋಡುತ್ತಾನೆ, ಆದರೆ ದೇವರು ಹೃದಯವನ್ನು ನೋಡುವ ಆತನಾಗಿದ್ದಾರೆ. ನಾವು ಚರ್ಚ್ಗೆ ಹೋಗಿ ಎಷ್ಟು ಭಕ್ತಿಯುಳ್ಳವರಾಗಿದ್ದೇವೋ, ಎಷ್ಟು ಭಕ್ತಿ ಭಾವನೆಯೊಂದಿಗೆ ನಾವು ಭಕ್ತಿ ತೋರ್ಪಡಿಸುವ ವಿಷಯದಲ್ಲಿ, ವೇಷಭಾಷೆಯ ವಿಷಯದಲ್ಲಿ ಜಾಗರೂಕರಾಗಿ ಇರುತ್ತಿದ್ದೇವೋ, ನಮ್ಮ ಹಾವಭಾವಗಳನ್ನು ಎಷ್ಟೊಂದು ಭಕ್ತಿಯನ್ನು ವ್ಯಕ್ತಪಡಿಸುವ ವಿಷಯವಾಗಿ ಇಟ್ಟುಕೊಳ್ತಿದ್ದೇವೆ ಎಂಬುದು ದೇವರು ನೋಡಲ್ಲ, ನಿಮ್ಮ ಹೃದಯವನ್ನು ನೋಡುತ್ತಾರೆ. ಅವರು ತುಟಿಗಳಿಂದ ನನ್ನನ್ನು ಸ್ತುತಿಸುವರು, ಆದರೆ ಅವರ ಹೃದಯ ನನ್ನಿಂದ ದೂರವಿದೆ. ತುಟಿಗಳಿಂದ ದೊಡ್ಡದಾಗಿ ಪ್ರಾರ್ಥಿಸುತ್ತಾರೆ, ಆದರೆ ನನ್ನ ಮೇಲೆ ನಂಬಿಕೆ ಇಡೋದಿಲ್ಲ. ತುಟಿಗಳಿಂದ ಎಷ್ಟೋ ಸ್ತುತಿಗೀತೆಗಳನ್ನು ಹಾಡ್ತಾರೆ, ಆದರೆ ಹೃದಯದಲ್ಲಿ ಸ್ತುತಿಯಿಲ್ಲ. ತುಟಿಗಳ ಪ್ರಾರ್ಥನೆ, ತುಟಿಗಳ ಹಾಡುಗಳು, ತುಟಿಗಳ ಆರಾಧನೆ, ಲೋಕ ಪದ್ಧತಿಗಳ ಆರಾಧನೆ ದೇವರಿಗೆ ಅಸಹ್ಯವಾಗಿದೆ ಪ್ರಿಯರೇ. ಇನ್ನು ಮುಂದೆ ಏನು ಹೇಳುತ್ತೆ ನೋಡಿ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥವಾದ ಆರಾಧನೆ ಎಂದು ಹೇಳುತ್ತಾರೆ. ಮನುಷ್ಯರು ಕಲ್ಪಿಸಿರುವ ಪದ್ಧತಿಗಳನ್ನು ದೈವೋಕ್ತಿಗಳನ್ನಾಗಿ ವಿವರಿಸುತ್ತಾ ಬೋಧಿಸುತ್ತಾ ಇರ್ತಾರಂತೆ. ನೋಡಿ ಪ್ರಿಯರೇ, ಮನುಷ್ಯರ ಪದ್ಧತಿಗಳು ಮತ್ತೆ ಕಣ್ಮುಚ್ಕೊಳ್ಳಿರಿ ಪ್ರಾರ್ಥನೆ ಮಾಡೋಣ ಎನ್ನುವಂಥದ್ದು, ಹೀಗೆ ಬೈಬಲ್ನಲ್ಲಿ ಕೆಲವೊಂದು ವಿಷಯಗಳು ಒಂದು ಆಚಾರವಾಗಿ ನಮಗೆ ಕಲಿಸಿಕೊಡುವಂಥದ್ದಲ್ಲ.
ನಾವು ಕರ್ತನನ್ನು ಆರಾಧಿಸುವಾಗ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. ನಾವು ಆರಾಧನೆಯಲ್ಲಿ ಒಂದು ಲಿಸ್ಟ್ ಇಟ್ಕೊಂಡು ಆ ಲಿಸ್ಟ್ ಪ್ರಕಾರ ಇಲ್ಲವೇ ಟೈಮ್ ಇಟ್ಕೊಂಡು ಆ ಟೈಮಿನ ಪ್ರಕಾರ ಒಂಥರ ರೋಟೀನ್ ಆಗಿ ಆರಾಧಿಸುವ ಚರ್ಚಸ್ಗಳು ಈ ದಿನ ಬಹಳಷ್ಟಿವೆ. ಎಷ್ಟೊತ್ತು ಬೇಕಾದರೂ ಹಾಡಿ ಆರಾಧನೆ ಮಾಡ್ತಾರೆ, ಆದರೆ ಪ್ರಸಂಗ ಬರೋಷ್ಟೊತ್ತಿಗೆ ಶಾರ್ಟ್ ಮೆಸೇಜ್ ಕೊಟ್ಬಿಡ್ತಾರೆ. ಇಲ್ಲವಾದರೆ ನಿದ್ರೆ ಮಾಡ್ತಾರೆ, ಇಲ್ಲವಾದರೆ ಎದ್ದು ಹೋಗ್ತಾರೆ. ಕಾರಣವೇನೆಂದರೆ ಅವರ ಮನಸ್ಸುಗಳು ಸಿದ್ಧಗೊಳ್ಳಲಿಲ್ಲ. ಕೇಳಲು ಅವರ ಮನಸ್ಸು ಸಿದ್ಧಗೊಳ್ಳದೇ ಇರೋದರಿಂದ ಅವರು ಕೇಳಿಸಿಕೊಳ್ಳುವುದಿಲ್ಲ. ಕಾಯರ್ನವರಿಗೆ ಸ್ಟೇಜ್ ಮೇಲೆ ಬಂದು ಹಾಡು ಅಂದಾಗ ಗಟ್ಟಿಯಾಗಿ ಚೆನ್ನಾಗಿ ಹಾಡ್ತಾರೆ, ಆದರೆ ಆರಾಧನೆ ಸಮಯದಲ್ಲಿ ಕರ್ತನ ಆಲಯದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆರಾಧಿಸಿರಿ ಎಂದು ಹೇಳಿದ್ರೆ ಆಗ ಅವರು ಬಾಯಿ ತೆರೆಯುತ್ತಾರೋ, ಹೃದಯ ತೆರೆಯುತ್ತಾರೋ? ಹಾಡು ಹಾಡುತ್ತಿರುವಾಗ ಹೃದಯದೊಳಗೆ ಆ ಮಾತುಗಳು ಪ್ರವೇಶಿಸಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ತಿದ್ದಾರೋ? ಪ್ರಾರ್ಥನೆ ಅಂದಾಗ ತಲೆ ಬಾಗಿಸೋದು, ಆಮೇಲೆ ಅಂದಾಗ ತಲೆ ಎತ್ತೋದು, ಆಚಾರದ ಪ್ರಕಾರ ಸಣ್ಣ ಸಣ್ಣ ಮಾತಿಗೆ ಹಲ್ಲೆಲೂಯಾ ಎಂದು ಹೇಳುವಂಥದ್ದು ಸಾಧಾರಣ ಆಗ್ಬಿಟ್ಟಿದೆ. ಈ ದಿನ ಒಂದು ಭಾಷೆಯಾಗಿ ಭಕ್ತಿ ಭಾವನೆಯನ್ನು ತೋರಿಸ್ತಿದ್ದಾರೆ. ಅದಕ್ಕೆ ನಾವು ಆರಾಧಿಸುವಾಗ ದೇವರ ಸನ್ನಿಧಿಯನ್ನು ಅನುಭವಿಸಲಿಕ್ಕಾಗುತ್ತಿಲ್ಲ, ದೇವರ ಕಾರ್ಯಗಳನ್ನು ನೋಡ್ಲಿಕ್ಕಾಗ್ತಿಲ್ಲ. ಪರಿಶುದ್ಧಾತ್ಮನು ನಮ್ಮನ್ನು ಅಭಿಷೇಕಿಸುವ ಪ್ರತಿ ಸಾರಿ ಆ ನೂತನತ್ವವನ್ನು, ಆ ಪರಿಶುದ್ಧತೆಯನ್ನು, ಆ ದೈವಶಕ್ತಿಯನ್ನು, ಆ ಪಶ್ಚಾತ್ತಾಪವನ್ನು, ಆ ಜಯಜೀವಿತ ಸಂಪಾದಿಸಿಕೊಳ್ಳಲಾರದೆ ಸೋತು ಹೋಗುವ ಕ್ರೈಸ್ತರಾಗಿ ಸಭೆಗೆ ಹೋಗಿ ಬಂದು ನಾಮಧೇಯ ಕ್ರೈಸ್ತರು ಎಂಬ ಹೆಸರು ಕೂಡ ಈ ದಿನ ಇಟ್ಕೊಂಡಿದ್ದಾರೆ. ಪ್ರತಿ ಸಾರಿ ನಾವು ದೇವರ ಸನ್ನಿಧಿಗೆ ಸೇರಿ ಬರುವಾಗ ಆತನು ನಮ್ಮನ್ನು ಸ್ಕ್ಯಾನ್ ಮಾಡುತ್ತಾನೆ. ನನ್ನ ಮಾತು ಕೇಳಿ ನಡುಗುವವನು ಯಾರಾದರೂ ಇದ್ದಾರೋ? ಯಥಾರ್ಥವಂತನಾಗಿ ಪ್ರವರ್ತಿಸುವವನು ಯಾರಾದರೂ ಇದ್ದಾರೋ? ಯಥಾರ್ಥವಂತರಾಗಿ ಪ್ರವರ್ತಿಸಲು ಕೋರುವಂಥವರು ಯಾರಾದರೂ ಇದ್ದಾರೋ? ಅಂತಹ ಒಬ್ಬನಿರೋದಾದರೆ ಅವನ ನಿಮಿತ್ತ ದೇಶವನ್ನೇ ರಕ್ಷಿಸುತ್ತೇನೆ. ಅಂಥವನೊಬ್ಬನಿರೋದಾದರೆ ಅವನನ್ನು ಉಪಯೋಗಿಸಿಕೊಂಡು ನನ್ನ ಮಹಿಮೆಯನ್ನು ತೋರಿಸುತ್ತೇನೆ ಎಂದು ದೇವರು ಹೇಳ್ತಾರೆ. ಆ ದಿನ ಮೋಶೆಯನ್ನು ಆರಿಸಿಕೊಳ್ತಾರೆ. ಮೋಶೆಯನ್ನು ಎಂಟಿ ಮಾಡಿ, ಖಾಲಿ ಮಾಡಿ, ಸಕಲ ವಿದ್ಯೆ ಪ್ರಾವೀಣ್ಯತೆ ಅಗತ್ಯವಿಲ್ಲ, ರಾಜಕುಮಾರನಾಗಿರುವ ದೊಡ್ಡ ಹುದ್ದೆ ಅಗತ್ಯವಿಲ್ಲ. ಅವನಿಗೆ ಎಂಟಿ ಮಾಡಿ ದೇವರು ತನ್ನ ಆತ್ಮನಿಂದ ತುಂಬಿಸಿ ತನ್ನ ಶಕ್ತಿಯನ್ನು ಈ ಲೋಕಕ್ಕೆ ತೋರಿಸಿದರು. ಆ ದಿನ ಮೋಶೆಗಷ್ಟೇ ಅಲ್ಲ, ಈ ದಿನ ನಮಗೂ ಸಹ ನಾವು ಒಂದು ವೇಳೆ ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡಗಳನ್ನು ಓದುವುದಾದರೆ ಮೋಶೆ ಮೂಲಕ ದೇವರು ಮಾಡಿರುವ ಕಾರ್ಯಗಳು ಎಷ್ಟು ಅದ್ಭುತ ಕಾರ್ಯಗಳಾಗಿದ್ವು ನೋಡಿ. ಅಂಥ ದೊಡ್ಡ ಕಾರ್ಯಗಳನ್ನು ಮಾಡಿ ಒಂದು ಜನಾಂಗವನ್ನೇ ರಕ್ಷಣೆಯೊಳಗೆ, ಬಿಡುಗಡೆಯೊಳಗೆ ನಡೆಸಲು ಮೋಶೆಗೆ ಉಪಯೋಗಿಸುತ್ತಾರೆ. ಈ ದಿನ ನಿಮ್ಮನ್ನು ನನ್ನನ್ನು ದೇವರು ಕೋರಿಕೊಳ್ತಿದ್ದಾರೆ. ಇನ್ನೂ ಪ್ರಪಂಚದಲ್ಲಿ ಸುವಾರ್ತೆಯನ್ನು ಕೇಳದೇ ಇರುವಂಥವರು, ಯೇಸುವಿನ ಸುವಾರ್ತೆ ಕೇಳದೇ ಇರುವಂಥವರು 41 ತಲೆಮಾರಿನವರಿದ್ದಾರಂತೆ. ನಾವು ಕೆಲವರ ಬಳಿಗೆ ಹೋಗ್ತಿದ್ದೇವಷ್ಟೇ, ಹೇಳಿದವರ ಬಳಿಗೆ ಹೋಗ್ತಿದ್ದೇವೆ, ನಮ್ಮ ಭಾಷೆಯವರ ಬಳಿಗೆ ಹೋಗ್ತಿದ್ದೇವೆ. ಆದರೆ ಅನೇಕ ಭಾಷೆಯುಳ್ಳವರಿಗೆ ಇನ್ನೂ ಸುವಾರ್ತೆಯೇ ತಲುಪಿಲ್ಲ. ಈ ದಿನ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ಅರಿತುಕೊಂಡವರಾಗಿ ಈ ಲೋಕದಲ್ಲಿ ಯಾರಿಗೂ ಏನದು, ಯಾರಿಗೆ ಆ ದೊಡ್ಡ ಪ್ರತ್ಯಕ್ಷತೆ ಕಾಣಿಸುತ್ತಾ ಇಲ್ಲ. ಏನೋ ಅಲ್ಪ ಸ್ವಲ್ಪ ಮಿನುಗುತ್ತಿರುವ ನಮ್ಮ ಭಕ್ತಿ ಆಯಾ ಸಭೆಗಳಲ್ಲಿ ಏನೋ ಒಂದು 10 ಮಂದಿ 20 ಮಂದಿಯಾಗಿ ಮಿನುಗುತ್ತಿದ್ದೇವೆ ಏನೋ. ಆದರೆ ಚರ್ಚಸ್ನಲ್ಲಿ ಇದ್ದವರು ಕೂಡ ಅನೇಕ ಶೇಕಡರಷ್ಟು ತಣ್ಣಗಾಗಿರೋದ್ರಿಂದಲೇ ಈ ದಿನ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತಿರೋದು. ಮೆಲ್ಲಮೆಲ್ಲಗೆ ಆಲಯಕ್ಕೆ ಹೋಗೋದನ್ನು ಬಿಡೋದು, ಆನಂತರ ಆಲಯಕ್ಕೆ ಹೋದರೂ ಸಹ ಆಚಾರದಂತೆ ಕೂತ್ಕೊಂಡು ಬರೋದು, ತಡ ಮಾಡಿ ಬರೋದು, ಎಲ್ಲರಿಗಿಂತ ಮುಂಚೆ ಹೋಗೋದು, ಇಂತಹ ಗುಣಲಕ್ಷಣಗಳೆಲ್ಲವೂ ನಮ್ಮಲ್ಲಿರೋದ್ರಿಂದ ಅದನ್ನು ನೋಡಿ ದೇವರು ಹೇಳ್ತಾರೆ, ಕಪಟಿಗಳೇ, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತೆ ನಿಮ್ಗೆ ಯಾರು ಬಾ ಅಂದಿದ್ದಾರೆ? ನನಗ್ಯಾಕೆ ಬೇಕು ನಿಮ್ಮ ಬಲಿಗಳು, ಅರ್ಪಣೆಗಳು ಎಂದು ಎಚ್ಚರಿಸುತ್ತಿದ್ದಾರೆ. ದೇವರಿಗೆ ಕಾಣಿಕೆ ಹಾಕಲು ಹೋಗಬೇಡಿ, ನಿಮ್ಮ ಹೃದಯ ಸಮರ್ಪಿಸಿಕೊಳ್ಳುವುದಕ್ಕಾಗಿ ಹೋಗಿ. ಆತನಿಗೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ಹೋಗಿರಿ. ಅದಕ್ಕಾಗಿ ಆತನ ಮುಂದೆ ಕಾಣಿಸಬೇಕು. ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮ ಹೃದಯವನ್ನು ಆತನು ನೋಡ್ತಿದ್ದಾನೆ. ಯಥಾರ್ಥರ ಹೃದಯವನ್ನು ಬಲಪಡಿಸುವ ಆತನಾಗಿದ್ದಾರೆ. ಅಂಥವರನ್ನು ಹಿಡ್ಕೊಳ್ತಾರೆ, ಬೀಳದಂತೆ ಕಾಪಾಡುತ್ತಾರೆ. ಯಥಾರ್ಥವಂತರನ್ನು ಬಲಪಡಿಸುವುದು ಅಂದ್ರೆ, ಮತ್ತೆ ಕೆಲವರು ಹೇಳ್ತಾ ಇರ್ತಾರೆ, ಈ ದಿನಗಳಲ್ಲಿ ಈ ಟಿವಿಯ ಸೇವೆಗೆ ಸಹಾಯ ಮಾಡಿರಿ, ಈ ಸೇವೆಗೆ ಸಹಾಯ ಮಾಡಿರಿ ಅಂದಾಗ ನೀವು ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಬೇಕೆಂದು ಈ ರೀತಿ ಬಲಪಡಿಸಿರಿ ಅನ್ನುತ್ತಾರೆ. ಆದರೆ ಅಲ್ಲಿ ಕರ್ತನು ನೀವು ಬಿದ್ದು ಹೋಗಲಾರದಂತೆ ನಿಮ್ಮನ್ನು ಹಿಡಿದುಕೊಳ್ಳುತ್ತೇನೆ ಅನ್ನುತ್ತಿದ್ದಾರೆ.
ಯಥಾರ್ಥವಂತರು ಯಥಾರ್ಥರಾಗಿರಲು ಪ್ರಯತ್ನಿಸುವುದಾದರೆ ದೇವರು ಅವರನ್ನು ಬೀಳದಂತೆ ಕಾಪಾಡ್ತಾರೆ. ಅವರು ಕೂಗಿಕೊಂಡ್ರೆ ಕರ್ತನು ಕಾಣಿಸಿಕೊಳ್ತಾನೆ. ಎಂತಹ ದೊಡ್ಡ ದೇವರು ನಮಗಿದ್ದಾರೆ. ಪ್ರತಿ ಭಾನುವಾರ ಆಲಯಕ್ಕೆ ಹೋಗುವಾಗ ನಮ್ಮ ಬಲಹೀನತೆಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕೆಂಬ ಆಸೆಯಿಂದ ಹೋಗ್ತಾ ಇದ್ದೀರಾ? ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವುದು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಭಾನುವಾರ ನಾವು ಚರ್ಚಸ್ಗಳಿಗೆ ಹೋಗುವಾಗ ನಿಮ್ಮನ್ನು ತುಟಿಗಳಿಂದ ಸ್ತುತಿಸಲಾರದೆ, ಕೈಗಳಿಂದ ಚಪ್ಪಾಳೆ ತಟ್ಟಿ ಬಾಯಿಗೆ ಬಂದ ರೀತಿಯಲ್ಲಿ ವ್ಯರ್ಥವಾಗಿ ನಿಮ್ಮ ನಾಮ ಉಚ್ಚರಿಸಲಾರದಂತೆ ಹಲ್ಲೆಲೂಯಾ ಎಂದು ಹೇಳುತ್ತಾ ಅಂತರಂಗದಲ್ಲಿ ಶುದ್ಧಿ ಇಲ್ಲದವರಾಗಿ, ಸ್ತುತಿ ಇಲ್ಲದವರಾಗಿ ಇರದಂತೆ ಆತ್ಮದಿಂದಲೂ ಸತ್ಯದಿಂದಲೂ, ಪೌಲನು ಹೇಳಿದಂತೆ ಮನಸ್ಸಿನಿಂದಲೂ ಹಾಡುತ್ತೇನೆ, ಆತ್ಮದಿಂದಲೂ ಹಾಡುತ್ತೇನೆ, ಮನಸ್ಸಿನಿಂದಲೂ ಪ್ರಾರ್ಥಿಸ್ತೇನೆ, ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ ಎನ್ನುವ ರೀತಿಯಲ್ಲಿ ದೇವರೇ, ನಮ್ಮ ಶರೀರಾತ್ಮಗಳನ್ನು, ಶರೀರಾತ್ಮ ಮನಸ್ಸನ್ನು ನಿಮಗೆ ಸಮರ್ಪಿಸಿಕೊಂಡು ನಿಮ್ಮನ್ನು ಆರಾಧಿಸಿ ನಿಮ್ಮ ಆಲಯದಲ್ಲಿ ನಿಮ್ಮ ಸನ್ನಿಧಿಯನ್ನು ಅನುಭವಿಸಲು, ನಿಮ್ಮಿಂದ ಬಲಪಡಿಸಲ್ಪಟ್ಟು, ನಿಮ್ಮಿಂದ ಆಶೀರ್ವದಿಸಲ್ಪಟ್ಟು, ನಿಮ್ಮ ಶಕ್ತಿ ಲೋಕಕ್ಕೆ ತೋರ್ಪಡಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಿದ್ದವರು ಸಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಪ್ರತಿ ವಾಟ್ಸಪ್ ಮೆಸೇಜ್ಗಳನ್ನು ನಾವು ಪರಿಶೀಲಿಸುತ್ತಿದ್ದೇವೆ, ದೇವರನ್ನು ಸ್ತುತಿಸ್ತಿದ್ದೇವೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ತನ್ನ ಅದ್ಭುತ ಕಾರ್ಯ ಮಾಡೇ ಮಾಡುತ್ತಾರೆ. ಕರ್ತನ ನಾಮ ಮಹಿಮೆಗೋಸ್ಕರ ಪ್ರಸಾರವಾಗುವಂತಹ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ನಿಮ್ಮ ಸಭೆಗಳಿಗೆ ಹೋಗಿರಿ. ಸಭೆಗೆ ಹೋಗಿ ದೇವರನ್ನು ಆರಾಧಿಸಿ ತಿರುಗಿ ಬಂದ ನಂತರ ನಿಮಗೆ ಸಮಯ ಸಿಕ್ಕಾಗ ಈ ಸಂದೇಶ ಕೇಳಿರಿ, ಅನೇಕರಿಗೆ ಶೇರ್ ಮಾಡಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಹಾಗೆ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.